ಹಾಯ್ ಎಲ್ಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಭಾನುವಾರದ ವ್ಲಾಗು. ಭಾನುವಾರ ಬೆಳಗ್ಗೆನೇ ನಾನು ವ್ಲಾಗ್ ಶುರು ಮಾಡಿದ್ದೀನಿ. ಇತ್ತೀಚೆಗೆಲ್ಲ ನಾನು ಸಂಜೆ ಟೈಮ್ ಅಷ್ಟು ವಿಡಿಯೋಸ್ ಹಾಕ್ಕೊಂಡು ಬರ್ತಾಯಿದ್ದೆ. ಇವತ್ತು ಬೆಳಗ್ಗೆ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಕಾಫಿ ಮಾಡೋಕ್ಕೆ ಬಂದಿದ್ದೀನಿ. ಬೆಳಗ್ಗೆ ನಮ್ಮ ಯಜಮಾನ್ರು ಪಾಪ ಚಳಿನಲ್ಲಿ ಮುಖ ತೊಳಿತಾಳಲ್ಲ ಅಂತ ಅಂದ್ಬಿಟ್ಟು ನೀರು ಕಾಯಿಸಿದ್ರು. ಇವಾಗ ಚಳಿಗಾಲ ಅಲ್ವಾ, ಮಂಜು ಸಹ ಇರುತ್ತೆ. ಆ ಟೈಮಲ್ಲಿ ತಣ್ಣೀರು ಮುಟ್ಟೋದಕ್ಕಾಗಲ್ಲ. ಪಾಪ ನಮ್ಮ ಯಜಮಾನ್ರು ಬೇಗ ಎದ್ದು ನೀರು ಕಾಯಿಸಿದ್ರು. ಸರಿ, ನೀರು ಕಾಯ್ದಿದೆಯಲ್ವ ಅಂತ ಅಂದ್ಬಿಟ್ಟು ಸ್ನಾನನೇ ಮುಗಿಸ್ಕೊಂಡು ಬಂದುಬಿಟ್ಟೆ. ಬೆಳಗ್ಗೆ ಸ್ನಾನನೇ ಮುಗೀತು. ಸ್ನಾನ ಮುಗ್ದಾದ್ಮೇಲೆ ನಮಗೆ ಸಂಜೆವರೆಗೂ ಸ್ವಲ್ಪ ಕೆಲಸ ಮಾಡೋದಕ್ಕಾಗಲಿ ಮತ್ತು ಮೈಂಡ್ ಅಷ್ಟೇ ಫ್ರೀಯಾಗಿರುತ್ತೆ. ಇವತ್ತೊಂದು ವಿಡಿಯೋ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮತ್ತು ಹಾಗೆ ಯಾವ ರೀತಿ ಹೋಗುತ್ತೆ ಈ ವಿಡಿಯೋಸು ನೋಡೋಣ. ಫಸ್ಟಿಗೆ ನಮ್ಮ ಯಜಮಾನ್ರಿಗೆ ಒಂದು ಸ್ಟ್ರಾಂಗಾಗಿ ಕಾಫಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಖಾಲಿಯಾಗಿತ್ತು ಸಕ್ಕರೆ ಬಾಕ್ಸ್ದಲ್ಲಿ, ಹಾಗೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ಟೀಲ್ ಬಾಕ್ಸ್ ಇದೊಂದು ಚಿಕ್ಕದು ಇಟ್ಕೊಂಡಿರ್ತೀನಿ. ಇನ್ನು ಮಾಮೂಲಿ ಜಾಸ್ತಿ ಇರೋ ಬಾಕ್ಸಲ್ಲಿ ಈ ಥರ ಹಾಕಿಟ್ಕೊತೀನಿ. ಖಾಲಿಯಾದಾಗೆಲ್ಲ ಈ ಥರ ಹಾಕಿಟ್ಕೊತೀನಿ ಸಕ್ಕರೆ. ಚಳಿಗಾಲದಲ್ಲಿ ನಮ್ಗೆ ಬೇಡ ಅಂದರೂ ಕಾಫಿ ಟೀ ನಾವು ಕುಡಿಲೇಬೇಕಾಗುತ್ತೆ. ಯಾಕಂದರೆ ಇವಾಗ ಇರೋ ವೆದರ್ ಆ ಥರ ಇದೆಯಲ್ವ, ಅದಕ್ಕೆ ಸ್ಟ್ರಾಂಗಾಗಿ ಕಾಫಿ ಆಗಲಿ ಟೀ ಆಗಲಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮತ್ತು ಇವತ್ತಿನ ವಿಡಿಯೋನಲ್ಲಿ ಬಂದು ಒಂದು ರೆಸಿಪಿ ಇರುತ್ತೆ ಮತ್ತು ಒಂದು ಸೂಪು ಹೇಳ್ಕೊಡ್ತೀನಿ. ಸೂಪ್ ಬಂದು ಮಟನ್ ಸೂಪು. ಇದು ನಾವು ಮೇಕೆ ಕಾಲೆಲ್ಲ ಸೂಪ್ ಮಾಡ್ತೀರಲ್ವ, ಅದೇ ಥರನೇ ಮೇಕೆ ಕಾಲಲ್ಲಿ ಸೂಪ್ ಮಾಡೋದು ನಿಮಗೆ ಗೊತ್ತಿರುತ್ತೆ. ಇವತ್ತು ನಾನು ಮಟನ್ ಸೂಪು ಹೇಳ್ಕೊಡ್ತೀನಿ ನಿಮಗೆ. ಇದು ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರೆಲ್ಲ ಸೂಪು ಕುಡಿಯೋದಕ್ಕೆ ಇಷ್ಟಪಡ್ತಾರೋ ಅಂಥವ್ರಿಗೆ ಇದು ಒಳ್ಳೆ ಸೂಪು. ಈಗ ನಾವು ಕಾಫಿ ಕುಡ್ದಾದ್ಮೇಲೆ ಬೆಳಗ್ಗೆ ಟಿಫನಿಗೆ ಅಂತ ನಮ್ಮ ಯಜಮಾನ್ರು ಮಟನ್ ತೊಗೊಂಬರೋಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಏನಾದರೂ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ದಿವಸದಿಂದ ಪಾಸ್ತಾ ಇತ್ತು ಫ್ರೆಂಡ್ಸ್, ಮಾಡೇ ಇರಲಿಲ್ಲ. ಸರಿ, ಇವತ್ತು ಬೆಳಗ್ಗೆ ಅದು ಟಿಫನ್ಗೆ ಸ್ವಲ್ಪನೇ ಇತ್ತು, ಒಂದು ಟೈಮ್ಗೆ ಸಾಕಾಗುತ್ತೆ ಇಬ್ಬರಿಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಕ್ಯಾಬೇಜ್ ಇರಲಿಲ್ಲ, ಬೇರೆ ಎಲ್ಲ ತರಕಾರಿ ಇತ್ತು. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಶುಂಠಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ರೆಸಿಪಿ ಡೀಟೇಲ್ಸಾಗಿ ಏನೂ ತೋರಿಸಿಲ್ಲ, ಆದರೆ ಒಗ್ಗರಣೆಗೆಲ್ಲ ಹಾಕಬೇಕಾದ್ರೆ ಹೇಳ್ತೀನಿ ಏನೇನೆಲ್ಲ ಹಾಕಿದ್ದೀನಿ ಅಂತ. ಈಗ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಫಸ್ಟಿಗೆ ನಾನು ಬಿಸಿನೀರು ಇಟ್ಕೊಂಡು ಆ ಬಿಸಿನೀರಿಗೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಆ ನೀರನ್ನ ಕುದಿಸ್ಕೊತೀನಿ. ಈ ಕಡೆ ಒಗ್ಗರಣೆಗೆ ಬಾಣಲಿನೂ ಸಹ ಇಟ್ಕೊಂಡಿದ್ದೀನಿ. ಟೈಮು ಆಗಿದೆಯಲ್ಲ ಫ್ರೆಂಡ್ಸ್, ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ. ನಮ್ಮ ಯಜಮಾನ್ರು ಬಂದುಬಿಡ್ತಾರೆ, ಇನ್ನೂ ಆಗಿಲ್ವಾ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಯಾವಾಗಲೂ ಅಷ್ಟೇ 9 ಗಂಟೆಗೆ ತಿಂದು ಅಭ್ಯಾಸ. ನಾನು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ಲೇಟಾಯಿತು ಟಿಫನ್ ಮಾಡೋದು. ಅದಕ್ಕೆ ಎರಡು ಕಡೆನೂ ಮಾಡ್ಕೊಂಬೇಡ ಅಂತಂದ್ಬಿಟ್ಟು ಇವಾಗ ಕಾದಿರೋಂಥ ನೀರಿಗೆ ಪಾಸ್ತಾನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಈ ಕಡೆ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿನೂ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಹಾಗೆ ಅದಕ್ಕೆ ಈಗ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅಪರೂಪಕ್ಕೆ ಈ ಥರ ಮಾಡ್ಕೊಂಡು ತಿನ್ಬೋದು. ಈಗ ನೋಡಿ, ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಬೀನ್ಸು ಈ ಮೂರೇ ತರಕಾರಿ ಹಾಕ್ತಾ ಇರೋದು. ನೀವು ಬೇಕಾದರೆ ಕ್ಯಾಬೇಜ್ ಇದ್ದರೆ ಕ್ಯಾಬೇಜು ಸಹ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನೂ ಮತ್ತು ಉಪ್ಪು. ಬೇಗ ಬೇಯುತ್ತೆ ತರಕಾರಿ ಅಂತ ಅಷ್ಟೇ. ಬೇಗ ಅವು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಇದಕ್ಕೆ ನಾವು ಸಾಸ್ ಬಂದು ಟೊಮಟೊ ಸಾಸು ಚಿಲ್ಲಿ ಸಾಸ್ ಹಾಕಿಲ್ಲ, ಏಕೆಂದರೆ ನಾನು ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೆ. ಟೊಮೊಟೊ ಚಟ್ನಿ ಥರನೇ ಮಾಡ್ಕೊಂಡಿದ್ದೆ, ಹಸಿ ಟೊಮೊಟೊನ ರುಬ್ಕೊಂಡು. ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ದು 2 ಟೊಮೊಟೊನ ರುಬ್ಕೊಂಡಿದ್ದೀನಿ. ರುಬ್ಬಿರೋ ಅಂಥ ಪೇಸ್ಟ್ನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆ ಟೊಮೊಟೊ ಸ್ಮೆಲ್ಲೆಲ್ಲ ಹೋಗಿದ ಮೇಲೆ ಇವಾಗ ಸೋಯಾ ಸಾಸು 1.5 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಅಂತ ಏನೂ ಹಾಕ್ತಾಯಿಲ್ಲ, ನೀವು ಮನೇಲಿ ಇದ್ದರೆ ಹಾಕ್ಕೊಬೋದು.
ಇವಾಗ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಮತ್ತು ನಾನು ಇದಕ್ಕೆ ಇದೇನು ಮಸಾಲ ಅದು ಮ್ಯಾಗಿ ಮಸಾಲ ಇರಲಿಲ್ಲ ಫ್ರೆಂಡ್ಸ್. ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಮ್ಯಾಗಿ ಮಸಾಲ, ಆದರೆ ನಾನು ಹಾಕಿಲ್ಲ. ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ. ಗರಂ ಮಸಾಲ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನೇ ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗರಂ ಮಸಾಲ ಹಾಕಿದ್ದು. ಸೇಮ್ ನಾವು ಹೋಟೆಲಲ್ಲಿ ಹೊರಗಡೆ ಸೈಡೆಲ್ಲ ತಿಂತೀರಲ್ವ, ಅದೇ ಥರನೇ ಇತ್ತು. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೆ ಗರಂ ಮಸಾಲ. ಮತ್ತು ನಮಗೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ರಲ್ಲ ಆ ಪಾಸ್ತಾನ ಈ ಥರ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿನೇ ಆಗಿತ್ತು. ಇನ್ನೂ ಸ್ವಲ್ಪ ಹಾಕಿದರೆ ಇನ್ನೂ ಚೆನ್ನಾಗೇ ಇರ್ತಾಯಿತ್ತು. ಅದು ಸ್ವಲ್ಪ ತಿನ್ನೋಕ್ಕೆ ಸ್ಪೈಸಿ ಜಾಸ್ತಿ ಥರ ಅಂತ ಅನಿಸ್ತಿತ್ತು. ಚೆನ್ನಾಗಿತ್ತು ಮಾತ್ರ ತಿನ್ನೋದಕ್ಕೆ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರು, ನಾನು ಕಾಳು ಮೆಣಸನ್ನ ಚೆನ್ನಾಗಿ ಚೆಚ್ಚಿ ಇಟ್ಕೊಂಡಿದ್ದೆ. ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಪೆಪ್ಪರ್ ಪೌಡ್ರ್ ಇದು. ಇವಾಗ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ ಫ್ರೆಂಡ್ಸ್ ಪಾಸ್ತಾ. ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೊಬೋದು ಅಂತ ಸಿಂಪಲ್ಲಾಗಿ ಈ ಥರ ಮಾಡ್ಕೊಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾಗಿರುವಂಥ ಒಳ್ಳೆ ಟೇಸ್ಟಾಗಿರುವಂಥ ಪಾಸ್ತಾ ರೆಡಿ ಆಗುತ್ತೆ. ನೀವು ಒಂದು ಸರಿ ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ನಿಮಗೆ ಬೇಕು ಅಂದರೆ ಲಾಸ್ಟಲ್ಲಿ ನಿಂಬೆಹಣ್ಣು ಸಹ ಹಾಕ್ಕೊಬೋದು. ನನಗೆ ನಿಂಬೆಹಣ್ಣೇನು ಬೇಡ, ಸಾಕು ಅಂತ ಅನ್ನಿಸ್ತು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ. ತಿನ್ನೋದಕ್ಕಂತೂ ಮಸ್ತ್ ಇತ್ತು ಫ್ರೆಂಡ್ಸ್. ಇದು ಹೋಟ್ಲಲ್ಲಿ ಏನಿರೋದು, ಇದಕ್ಕೆ ಟೊಮೊಟೊ ಸಾಸ್ ಏನಾದರೂ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ಹೊರಗಡೆ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸ್ ಬಂದಿದೆ. ಇದರಲ್ಲಿ ನಾನು ಸೋಪ್ ಪುಡಿ ಮತ್ತು ಸೋಪ್ ಪುಡಿ ಬೇಕಾಗಿತ್ತು, ತೊಗೊಂಡೆ. ಅದರಲ್ಲಿ ಒಂದು ಚಿಕ್ಕ ಬುಟ್ಟಿ ಇತ್ತು, ಅದಕ್ಕೆ ಇವ್ರ ಹತ್ರ ನೋಡ್ತಾ ಇದ್ದೀನಿ. ఇదేం చెప్తాడు 200 రూపాయలు చెప్తాడేమో. ఇది ఇది అంతేనా? ಬಕೆಟ್ ಚೆನ್ನಾಗೈತಲ್ಲ. ಏನು ಎಷ್ಟಿದೆ? ಒಂದೆತ್ಕೊಂಡ್ರೆ 40 100 ರೂಪಾಯಿಗೆ 3. ಏನು ಹಾಕಿಟ್ಕೊಬೋದು? ಮೂಡಿ ಐತೆ. ಏನು ಹಾಕಿಟ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ಹೇಳ್ತಾರೆ. 100 ರೂಪಾಯಿಗೆ 3 ಗಟ್ಟಿ ಐತಾ? ನೋಡಿದ್ರಲ್ಲ ಫ್ರೆಂಡ್ಸ್, ಸೋಪ್ ಪುಡಿ ಮತ್ತು ಸೋಪು ಒಂದು ಸ್ಟೀಲ್ ನಾರ್ ತೊಗೊಂಡಿದ್ದೀನಿ. ಮತ್ತು ಅವ್ರ ಹತ್ರನೇ ಇದೊಂದು ಬುಟ್ಟಿ ಇತ್ತು, ಚಿಕ್ಕ ಬುಟ್ಟಿ. ಇಷ್ಟು ಚೆನ್ನಾಗಿದೆ ಇದು ಬಂದು 20 ರೂಪಾಯಿ. ಚೆನ್ನಾಗಿದೆ ಅಲ್ವಾ, ಅದಕ್ಕೆ ತೊಗೊಂಡೆ. ನೋಡೋಣ ಏನು ಹಾಕಿ ಇಟ್ಕೊತೀನಿ ಅಂತ ಇನ್ನೂ ಐಡಿಯಾ ಇಲ್ಲ. ಸೊ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಏನು ಹಾಕಿ ಇಟ್ಕೊತೀನಿ ಆಮೇಲೆ ನೋಡೋಣ. ಬೆಳ್ಳುಳ್ಳಿ ಹಾಕಿ ಇಟ್ಕೊಬೋದು, ನೋಡೋಣ ಫ್ರೆಂಡ್ಸ್. ಇನ್ನೂ ಏನು ಹಾಕೋದು ಐಡಿಯಾ ಇಲ್ಲ. ನನಗೇನೋ ಇದು ನೋಡ್ತಾ ಇದ್ದರೆ ಬೆಳ್ಳುಳ್ಳಿನೇ ಹಾಕಿ ಇಟ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಅಲ್ಲಿಂದ ಡ್ರೈ ಫ್ರೂಟ್ಸ್ ಸ್ವಲ್ಪ ಬಂದಿತ್ತು. ಡ್ರೈ ಫ್ರೂಟ್ಸ್ ಬಂದು ಅಕ್ಕಿ ಹಪ್ಪಳ ಇದು 20 ರೂಪಾಯಿ, ಇನ್ನೆಲ್ಲ 10 ರೂಪಾಯಿ. ಏಲಕ್ಕಿ, ಗೋಡಂಬಿ, ಮೆಂತೆ, ತಿರ್ಗಲಿ ಪಾಸ್ತಾ ಬಂದಿದೆ. ಪಾಸ್ತಾನೂ ಅದು 20 ರೂಪಾಯಿ. ಇದೆಲ್ಲ ಕೆಲವೊಂದು ಐಟಮ್ಮು 20, ಇನ್ನೊಂದು ಕೆಲವೊಂದು ಐಟಮ್ಮು 10 ರೂಪಾಯಿ ಇತ್ತು. ಈ ಬ್ಲ್ಯಾಕ್ ಎಳ್ಳಿದೆ ಫ್ರೆಂಡ್ಸ್, ಇದು ಕರಿ ಎಳ್ಳು. ಇದು ಬಂದು ನಾವು ತಲೆಗೆ ಪುಡಿ ಮಾಡಿ ತಲೆಗೆ ಹಾಕೋಬೋದು, ಮೆಹಂದಿ ಜೊತೆ ಮಿಕ್ಸ್ ಮಾಡಿಬಿಟ್ಟು. ಇದು ನೋಡ್ಬೋದು, ಇದು ಪಾಸ್ತಾ ಪ್ಯಾಕೆಟ್ 20 ರೂಪಾಯಿ. ಬಿಸ್ಕೆಟ್ ಪ್ಯಾಕೆಟೂ ಅಷ್ಟೇ 20 ರೂಪಾಯಿನೇ. ಕೆಲವೊಂದು ಐಟಮು 10 ರೂಪಾಯಿಗೆ ಸಿಗುತ್ತಲ್ವ, ಚೆನ್ನಾಗಿರ್ತವೆ. ಅವರು ಆವಾಗವಾಗ ಬರ್ತಾರೆ, ತೊಗೊತಾ ಇರ್ತೀನಿ. ಮತ್ತು ಪಾನಿಪುರಿ ಮಾಡೋದು ಅದು ಅಷ್ಟೇ 10 ರೂಪಾಯಿ. ಮತ್ತು ನಮ್ಮ ಯಜಮಾನ್ರು ಮಟನ್ ತೊಗೊಂಬಂದಿದ್ರು, ಅವ್ರು ತೊಗೊಂಬಂದು ಬ್ಯಾಗ್ ಅಲ್ಲೇ ಇಟ್ಟಿದ್ರು, ನಾನು ಎತ್ತಿಟ್ಟಿರಲಿಲ್ಲ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಕಟ್ ತೊಗೊಂಬಂದಿದ್ದಾರೆ, ಇದನ್ನ ಬಿಡಿಸಿ ಇಟ್ಕೊಬೇಕು. ಈಗ ಸದ್ಯಕ್ಕೆ ಆಗಲ್ಲ ಅಂತ ಒಂದು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಮತ್ತು ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು, ಕೊಬ್ಬರಿ ಎಣ್ಣೆ ತಂದಿದ್ದಾರೆ. ಮತ್ತು ಧನಿಯಾ ಪುಡಿನೂ ಅಷ್ಟೇ 1/4 kg. ಅವರು ಮನೆಯಲ್ಲೇ ಧನಿಯಾ ಪುಡಿ ಮಾಡಿ ಮಾರ್ತಾರೆ, ಅವ್ರ ಹತ್ರ ಹೋಗಿ ಒಂದು 1/4 kg ಆಗೋಷ್ಟು ಧನಿಯಾ ಪುಡಿ ತೊಗೊಂಬಂದಿದ್ದೀನಿ. ಪ್ಯಾಕೆಟಲ್ಲಾದರೆ ನನಗೆ ಸೆಟ್ ಆಗೋದಿಲ್ಲ. ಮ್ಯಾಗಿ ಮಸಾಲ ಹೇಳಿದೆ, ಮ್ಯಾಗಿ ಮಸಾಲ ಒಂದು 2 ಪ್ಯಾಕೆಟ್ ತಂದಿದ್ದಾರೆ, 5 ರೂಪಾಯಿದು. ಮತ್ತು ಶಾಂಪು ಇರಲಿಲ್ಲ, ಶಾಂಪು. ಅಲ್ಲಿಂದ ತಲೆಗೆ ಹಾಕೋಂಥ ಹರಳೆಣ್ಣೆ
ಹರಳೆಣ್ಣೆ ನಮ್ಮ ಯಜಮಾನ್ರಿಗೆ ಬೇಕೇ ಬೇಕು. ಅವರು ತಲೆಗೆ ಅದನ್ನೇ ಯೂಸ್ ಮಾಡೋದು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಅವರು ತಲೆಗೆ ಅದನ್ನೇ ಯೂಸ್ ಮಾಡೋದು. ಮತ್ತು ನನಗೆ ಹರಳೆಣ್ಣೆ ಬಂದು ಮುಖಕ್ಕೂ ಸಹ ಯೂಸ್ ಮಾಡ್ತೀನಿ. ಈ ಬಿಸಿಲು ಟೈಮಲ್ಲಿ ಕಣ್ಣು ತುಂಬ ಉರಿತಾ ಇದ್ದರೆ ಹರಳೆಣ್ಣೆ ಮುಖಕ್ಕೆ ಹಾಕ್ಕೊಳೋದ್ರಿಂದ ತುಂಬ ತಂಪು ಕೊಡುತ್ತೆ. ನೋಡಿ ಇಷ್ಟೊಂದು ಐಟಮ್ ತೊಗೊಂಬಂದಿದ್ದಾರೆ ನಮ್ಮ ಯಜಮಾನ್ರು. ಮತ್ತು ಅಲ್ಲಿಂದ ಮಟನ್ ತೊಗೊಂಬಂದಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ಮಟನ್ನು ತೊಗೊಂಬಂದಿರೋ ಅವ್ರಿಗೆ ಸ್ವಲ್ಪ ಸೂಪ್ ಬೇಕು ಅಂತ ಹೇಳಿದರು. ಯಾವಾಗಲೂ ಕಾಲು ಸೂಪೇ ಯಾಕೆ ಫ್ರೆಂಡ್ಸ್, ಕಾಲು ಸೂಪೇ ಮಾಡೋ ಅಂಥ ಅದಕ್ಕಿಂತ ಸ್ವಲ್ಪ ಮಟನ್ ಸೂಪು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಫಸ್ಟಿಗೆ ನಾನು ಬೆಳ್ಳುಳ್ಳಿನೂ ಮೆಣಸು ಚೆಚ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಟನ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟು ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಇಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇದಿಷ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದನ್ನ ಫ್ರೈ ಮಾಡ್ಕೊಬೇಕಂತ ಏನಿಲ್ಲ, ಸುಮ್ಮನೆ ಹಾಗೆ ಬಾಡಿಸ್ಕೊಂಡ್ರೆ ಸಾಕು ಬಿಸಿಗೆ. ಆಮೇಲೆ ಕಟ್ ಮಾಡಿಕೊಂಡಿರೋಂಥ ಮಟನ್ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಉಪ್ಪು ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದಕ್ಕೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿದ್ರೇ ಸೂಪು ಚೆನ್ನಾಗಿರೋದು. ಈಗ ನಮಗೆ ನೀರು ಅಂದರೆ ನಮಗೆ ಸೂಪು ನಾವು ಎಷ್ಟು ನೀರು ಬೇಕೋ ನಮ್ಗೆ ಅಷ್ಟು ಇಟ್ಕೊಬೇಕು. ಆ ಸೂಪ್ ಎಷ್ಟು ಬೇಕೋ ಅಷ್ಟು. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 5ರಿಂದ 6 ವಿಜಿಲು ಕೂಗಿಸ್ಕೊಳ್ಳೋಣ. ನೋಡಿ ಇವಾಗ ಬೆಂದಿರೋದಾಗಿದೆ. ಇವಾಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಇಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಫ್ರೆಂಡ್ಸ್. ಇದನ್ನು ಬೇಕಾದರೆ ನಾವು ಇಡ್ಲಿಗೂ ಸಹ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಈ ಸೂಪು. ಚೆನ್ನಾಗಿ ಬೆಂದಿದೆ ಮತ್ತು ಮಟನ್ ಸೂಪೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಆ ಥರ ಬೇಯಿಸ್ಕೋಬೇಕು. ಅಷ್ಟು ಚೆನ್ನಾಗಿ ಬೆಂದ್ರೇ ಫ್ರೆಂಡ್ಸ್ ಮತ್ತು ಆ ಸೂಪು ನಮಗೆ ಚೆನ್ನಾಗಿ ಕುಡಿಯೋದಕ್ಕೆ ಬಿಸಿ ಬಿಸಿ ಕುಡಿಬೇಕು. ಇದು ತುಂಬ ನೆಗಡಿ ಇರುತ್ತಲ್ವ ಫ್ರೆಂಡ್ಸ್, ತುಂಬ ಕೋಲ್ಡ್ ಆಗಿರುತ್ತಲ್ವ, ಅವ್ರಿಗಂತೂ ಇದು ಒಳ್ಳೆ ಒಂದು ಕಷಾಯ ಥರನೇ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಸೂಪು ರೆಡಿಯಾಗಿದೆ. ಇದು ನನಗೂ ಮತ್ತು ನಮ್ಮ ಯಜಮಾನ್ರಿಗೆ. ಕಾಳು ಸೂಪನ್ನು ಮಾಡ್ಬೋದು, ಮೇಕೆ ಮಟನ್ನಲ್ಲೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬಿಸಿ ಬಿಸಿ ಕುಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಸೂಪರಾಗಿರುತ್ತೆ ಇದು. ಅಲ್ಲಿಂದ ಆದಮೇಲೆ ನಾನು ರೆಸಿಪಿ ಮಟನ್ ಸಾಂಬಾರು ಮುದ್ದೆ ಎಲ್ಲ ಮಾಡ್ತಾಯಿದ್ದೆ. ಅದನ್ನ ಯಾವುದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಅಡುಗೆ ಮನೆ ನೋಡ್ಬೋದು ಯಾವ ಥರ ಇದೆ ಅಂತ. ನಾನು ಮತ್ತೆ ಇವತ್ತು ಭಾನುವಾರ ಅಲ್ಲ, ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಸರಿಯಾಗಿ ಏನೂ ಅಷ್ಟು ಕೆಲಸನೇ ಮಾಡೋಕ್ಕಾಗಿಲ್ಲ. ಟಿ ವಿ ನೋಡ್ತಾ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಅಂತ ಮಾಡ್ಕೊಂಡಿದ್ದೆ. ಸಾಂಬಾರು ರೆಡಿಯಾಗಿದೆ, ಅನ್ನ ರೆಡಿಯಾಗಿದೆ. ಮುದ್ದೆಗೆ ಅಂತ ಆ ಕಡೆ ಮುದ್ದೆಗೆ ಇಕ್ಕಿದ್ದೀನಿ. ಇನ್ನು ಮುದ್ದೆ ಮಾಡಬೇಕು. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವತ್ತು ಕೆಲಸ ಅಷ್ಟೊಂದು ಆಗಿಲ್ಲ ಫ್ರೆಂಡ್ಸ್. ಎಲ್ಲ ಅಲ್ಲಿಂದ ಅಲ್ಲೇ ಕೆಲಸ ಬಿಟ್ಟಿದ್ದೀನಿ. ಸಾಧ್ಯ ಆದರೆ ನೋಡೋಣ ಸಂಜೆ ಮಾಡ್ಕೊತೀನಿ, ಇಲ್ಲಾಂದರೆ ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟೆ. ಇದನ್ನೆಲ್ಲ ತೆಗೆದು ಬಾಕ್ಸ್ ಹಾಕಿಡಬೇಕು. ಇದನ್ನೆಲ್ಲ ಬಾಕ್ಸ್ಗೆ ಹಾಕಿಡೋಣ ಅಂದ್ಕೊಂಡೆ, ಆದರೆ ಆಗಿಲ್ಲ ಇವತ್ತು. ಆದರೆ ಸಂಜೆ ಅಷ್ಟೊತ್ತಿಗೆ ಮಾಡಿಟ್ಕೊತೀನಿ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ನೋಡಿ ಎಲ್ಲ ಹರಡಿಕೊಂಡಿದ್ದೀನಿ ಅಡುಗೆ ಮನೆಯೆಲ್ಲ ಯಾವ ಥರ ಇದೆ ಅಂತ. ನಾನೇನು ಮಾಡಿಕೊಂಡೇ ಇಲ್ಲ ಇವತ್ತು. ಪಾತ್ರೆ ನೋಡ್ಬೋದು, ಪಾತ್ರೆನೂ ಅಷ್ಟೇ ತೊಳೆಯೋಕ್ಕಿದೆ. ಇವಾಗ ಈ ಮುದ್ದೆ ಮಾಡಿ ತಿಂದ ಆದಮೇಲೆ ನೋಡೋಣ ಕೆಲಸ. ನನಗೆ ಹಳೆ ಫಿಲಮ್ ತುಂಬ ಇಷ್ಟ. ಯಾವುದಾನ ಒಂದು ಹಳೆ ಫಿಲಮು ಜಾಸ್ತಿ ನೋಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಾಗೆ ಒಂದು ಹಳೆ ಫಿಲಮ್ ನೋಡ್ತಾ ಅಡುಗೆ ಮಾಡಿಕೊಂಡೆ. ಅಡುಗೆ ರೆಸಿಪಿ ಎಲ್ಲ ಏನೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಇವಾಗಲೇ ತುಂಬ ಮಟನ್ ನಾನ್ ವೆಜ್ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿರೋದ್ರಿಂದ ಇವಾಗ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಮೇಕೆ ಮಟನ್ ಸಾಂಬಾರಂತೂ ಸೂಪರಾಗಿತ್ತು. ಮುದ್ದೆಗೂ ಸಾಂಬಾರಿಗೆ ಈ ಥರ ಬಿಸಿ ಬಿಸಿ ಮುದ್ದೆ ಮತ್ತು ಸಾಂಬಾರಿಗಂತೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಊಟ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಎಲೆ ಮೇಲೆ ಸ್ವಲ್ಪ ಸುಣ್ಣ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಸ್ವಲ್ಪ ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡಿದ್ದೀರಿ ಅಂತಂದರೆ ಭಾನುವಾರದ್ದು ಬಾಡು ಊಟ ತಿಂದ ಆದಮೇಲೆ ಎಲ್ಲಡಿಕೆ ಹಾಕ್ಕೊಂಡಿಲ್ಲ ಅಂದರೆ ನಮಗೆ ಆ ಬಾಡು ಊಟ ತಿಂದಂಗೆ ಇರಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಟನ್ ಊಟ ತಿಂದಾದ್ಮೇಲೆ ಎಲ್ಲಡಿಕೆ ಹಾಕ್ಕೊಳ್ಳಿ, ನಿಜವಾಗ್ಲೂ ಅದೊಂಥರ ಫೀಲ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇವಾಗ ಹಾಗೆ ನಾನು ನಮ್ಮ ಯಜಮಾನ್ರು ಟಿ ವಿ ನೋಡ್ತಾ ಎಲ್ಲಡಿಕೆ ಹಾಕ್ಕೊತಾ ಇದ್ದೀರಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟನೋ ಈ ಥರ ಎಲ್ಲಡಿಕೆ ಮಟನ್ ಊಟ ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಎಲ್ಲಡಿಕೆ ಹಾಕ್ಕೊಳಕ್ಕೆ ಇಷ್ಟನೋ ಪ್ಲೀಸ್ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇದಿಷ್ಟ ಆದಮೇಲೆ ನಾನು ಮತ್ತೆ ವಿಡಿಯೋಸು ಮಾಡೋಕ್ಕಾಗಿಲ್ಲ, ಸ್ಟಾಪ್ ಮಾಡಿದ್ದೆ. ಬರೀ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೆ, ಟೈಮು ಹೋಗಿದ್ದೆ ಗೊತ್ತಾಗಿಲ್ಲ. ನಾನು ನಮ್ಮ ಯಜಮಾನ್ರು ಟಿ ವಿ ನೋಡ್ತಾ ಸಂಜೆವರೆಗೂ ಒಳ್ಳೊಳ್ಳೆ ಫಿಲಮ್ಗಳು ಹಾಕಿದ್ರು ಫ್ರೆಂಡ್ಸ್, ಚೆನ್ನಾಗಿದ್ವು ಮೂವೀಸು. ನಾನು ಜಾಸ್ತಿ ಟಿ ವಿ ನೋಡೋದೇ ಇಲ್ಲ. ನಮ್ಮ ಯಜಮಾನ್ರು ಏನಾದರೂ ಹಾಕಿದ್ದಾರೆ ಅಂತಂದರೆ ಈ ಥರ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಹಾಗೆ ಟೈಮು ಹೋಗಿದ್ದೇ ಗೊತ್ತಾಗಿಲ್ಲ. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಗೊತ್ತಾಯಿತು ವಿಡಿಯೋ ಎಂಡ್ ಮಾಡಿಲ್ಲ, ಹಿಂಗೆ ಯಾವ ರೀತಿ ವಿಡಿಯೋ ಎಂಡ್ ಮಾಡೋದು ಅಂತ ನೋಡ್ಕೊಂಡಿದ್ದೆ. ಒಂದು ಸಂಜೆ ಟೈಮಲ್ಲಿ ವಿಡಿಯೋ ಮತ್ತೆ ನಾನು ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ನಮ್ಮ ಯಜಮಾನ್ರು ನೋಡಿ, ಅದು ಡೇರೆ ಹೂವಿನ ಗೆಡ್ಡೆನಲ್ಲ, ಅದರಲ್ಲಿ ಗಡ್ಡೆ ಬರುತ್ತಲ್ಲ ಅದನ್ನೆಲ್ಲ ಇಂಗಿಡಿಸ್ತಾ ಇದ್ದಾರೆ. ಇಲ್ಲಿ ಬಂದು ನಾನು ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಕಟ್ ಮಾಡಿ ಒಣಗಿಸ್ತಾ ಇದ್ದೀನಿ, ತಲೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಕೊತ್ತಂಬರಿ ಬೀಜ ಚೆಲ್ಲಿದ್ದಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವತ್ತಿನ ವೆದರ್ ಯಾವ ಥರ ಇದೆ ಅಂತ. ಸಂಜೆ ಟೈಮ್ ಅಲ್ವಾ, ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಮಂಜಾಗಿರುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್ ನೋಡಿ, ಗಿಡ ಇದು ಗೋರಿಕಾಯಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಫುಲ್ಲು ನೋಡಿ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ತುಂಬ ಧನ್ಯವಾದ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಗೂ ಹಾಗೂ ನನ್ನ ವಿಡಿಯೋಸ್ ನೋಡೋರಿಗೆ ತುಂಬ ಧನ್ಯವಾದ ಹೇಳ್ತೀನಿ.